ಸಮಕಾಲೀನರು ಅನೇಕ ಪರೀಕ್ಷೆಗಳನ್ನ ವ್ಯಾಸರಾಯರು ಹೊಡ್ತಾರೆ. ಒಂದ್ಸಾರಿ ನಿಮ್ಗೆಲ್ಲ ಜ್ಞಾಪಕ ಇರಬೇಕು, ಯಾಕಂದ್ರೆ ವ್ಯಾಸರಾಯರ ಹತ್ರ ಇದ್ದಾಗ ಬಾಳೆಹಣ್ಣಿನ ಕತೆ ಗೊತ್ತಾ? ಬಾಳೆಹಣ್ಣಿನ ಕತೆ ಗೊತ್ತಿಲ್ವಾ? ಒಂದ್ಸಾರಿ ವ್ಯಾಸರಾಯರು ಎಲ್ಲ ಮೇಲ್ಜಾತಿ ಶಿಷ್ಯಂದ್ರೇ ಇರೋದು, ಇವನೊಬ್ಬ ಮಾತ್ರ ಶೂದ್ರ. ಕನಕದಾಸರು ಮಾತ್ರ ಶೂದ್ರರು, ಇನ್ನು ಬಾಕಿಯವರೆಲ್ಲ ಮೇಲ್ಜಾತಿ ಸೇರಿದವರು. ಆಗ ಕನಕದಾಸರಿಗೆ ನೀನು ಕುರುಬ 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 ಅಂತ ಹೇಳಿ ಹೀಯಾಳಿಸ್ತಾ ಇರ್ತಾರೆ. ನೀನು ಶೂದ್ರ ಶೂದ್ರ ಅಂತ ಹೇಳಿ ಹೀಯಾಳಿಸ್ತಾ ಇರ್ತಾರೆ. ಅದಕ್ಕೆ ವ್ಯಾಸರಾಯರು ಒಂದು ಪರೀಕ್ಷೆ ಹೊಡ್ತಾರೆ. ಏನಪ್ಪ ಪರೀಕ್ಷೆ ಅಂತಂದ್ರೆ, ಎಲ್ರಿಗೂ ಒಂದೊಂದು ಬಾಳೆಹಣ್ಣು ಕೊಟ್ಬಿಡ್ತಾರೆ. ಬಾಳೆಹಣ್ಣು ಕೊಟ್ಬಿಟ್ಟು ಯಾರಿಗೂ ಕಾಣಿಸ್ದೇ ಇರೋ ಜಾಗದಲ್ಲಿ ತಿನ್ಕೊ ಬರಬೇಕು ಅಂತ ಹೇಳ್ಬಿಡ್ತಾರೆ. ಯಾರಿಗೂ ಕಾಣಿಸ್ತಾ ಇರ್ತಕ್ಕಂಥ, ನೀವು ತಿನ್ನೋದು ಯಾರಿಗೂ ಗೊತ್ತಾಗಬಾರದು, ಯಾರಿಗೂ ಕಾಣಿಸ್ಬಾರ್ದು ಅಂತ ಜಾಗದಲ್ಲಿ ತಿನ್ಕೊ ಬರಬೇಕು ಅಂತ ಹೇಳ್ತಾರೆ. ಎಲ್ಲರೂ ಮೇಲ್ಜಾತಿ ಅವ್ರ ಶಿಷ್ಯಂದ್ರೆಲ್ಲ ಗೋಡೆ ಮರೆಯಲ್ಲಿ, ಮರದ ಮರೆಯಲ್ಲಿ, ಬಾಗಿಲು ಸಂದಿನಲ್ಲಿ ತಿನ್ಕೊ ಬಂದ್ಬಿಟ್ಟು ಎಲ್ಲ ಗುರುಗಳೇ ಯಾರು ಕಾಣದಿದ್ದ ಜಾಗದಲ್ಲಿ. ಈ ಕನಕದಾಸರು ಏನ್ ಮಾಡ್ತಾರೆ, ಬಾಳೆಹಣ್ಣು ತಗೊಂಡು ಹೋಗಿರ್ತಾರೆ. ಹೋಗ್ಬಿಟ್ಟು ಯಾರು ಇಲ್ಲದ ಜಾಗದಲ್ಲಿ ಹೆಂಗೆ ತಿನ್ನೋದು? ಯಾಕಂತಾರೆ, ದೇವರು ಎಲ್ಲ ಕಡೆ ಇರ್ತಾನೆ, ದೇವ್ರ ಕಣ್ ತಪ್ಪಿಸಿ ಹೆಂಗಪ್ಪ ತಿನ್ನಕ್ಕಾಗತ್ತೆ? ಅದರಿಂದ ಯಾರು ಇಲ್ದಿರೋ ಕಡೆ ತಿನ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಬಾಳೆಹಣ್ಣು ವಾಪಸ್ ತಗೋಬರ್ತಾರೆ. ಆಗ ವ್ಯಾಸರಾಯರು ಕೇಳ್ತಾರೆ, ಏನಪ್ಪ ಕನಕ, ಎಲ್ಲ ತಿನ್ಕೊ ಬಂದವ್ರೆ, ನೀನ್ ಯಾಕಪ್ಪ ವಾಪಸ್ ತಗೊಬಂದಿದ್ದೀಯಾ ಅಂತ ಕೇಳ್ತಾರೆ. ಗುರುಗಳೇ ಕ್ಷಮಿಸಿ, ನಾನು ಪ್ರಯತ್ನ ಮಾಡಿದೆ, ಆದರೆ ದೇವರು ಎಲ್ಲ ಕಡೆ ಇದ್ದಾನಲ್ಲ ಗುರುಗಳೇ, ಅದರಿಂದ ದೇವ್ರ ಕಣ್ ತಪ್ಪಿಸಿ ತಿನ್ನಕ್ಕಾಗ್ಲಿಲ್ಲ ಅಂದ್ಬಿಟ್ಟು ವಾಪಸ್ ತಗೊಂಡು. ಆಗ ಹೇಳ್ತಾನೆ, ನೋಡಪ್ಪ ಕನಕದಾಸರು ಕುರುಬರ ಜಾತಿಲಿ ಹುಟ್ಟಿರೋದು, ಶೂದ್ರ ಜಾತಿನಲ್ಲಿ, ನೀವೆಲ್ಲ ಮೇಲ್ಜಾತಿಲಿ ಹುಟ್ಟಿದ್ದೀರಿ, ನಿಮಗೆ ಜ್ಞಾನ ಕಡಿಮೆ, ಕನಕದಾಸರಿಗೆ ಜ್ಞಾನ ಜಾಸ್ತಿ ಇದೆ ಅಂತ ಹೇಳಿ ಆ ಪರೀಕ್ಷೆಯಲ್ಲಿ ಕನಕದಾಸರು ಗೆಲ್ತಾರೆ. ಈ ತರ ಅಂತ ಬೇಕಾದಷ್ಟು ನಡೀತವೆ. ಇಲ್ಲ ಇಲ್ಲ, ನಾನು ಟೈಮ್ ಹೋಗ್ಬೇಕು. ಕನಕದಾಸರ ಬಗ್ಗೆ ಮಾತಾಡದೆ ಕಿರಮ್ಮ, ಕನಕದಾಸರ ಬಗ್ಗೆ ಮಾತಾಡ್ತಾ ಹೋದ್ರೆ ಗಂಟೆಗಟ್ಟಲೆ ಮಾತಾಡಬಹುದು, ಗೊತ್ತಾಯ್ತಾ? ಅದರಿಂದ ನಾನು ಕನಕದಾಸರ ಬಗ್ಗೆ ಬಹಳ ಸುದೀರ್ಘವಾಗಿ ಮಾತಾಡಲ್ಲ. ಅವರು ಒಂದ್ಸಾರಿ ಕನಕದಾಸರು ಶ್ರೀಕೃಷ್ಣ ಮಠಕ್ಕೆ ಹೋಗಿರ್ತಾರೆ, ಉಡುಪಿ. ಅಲ್ಲಿ ಈ ಮೇಲ್ಜಾತಿಯವರು ಇದಾರಲ್ಲ, ಅವರು ದೇವಸ್ಥಾನ ಒಳಗಡೆ ಬಿಡಲ್ಲ. ಉಡುಪಿ ಕೃಷ್ಣ ದೇವಸ್ಥಾನ ನೋಡಿದೀರಾ? ಅಲ್ಲಿ ದೇವಸ್ಥಾನಕ್ಕೆ ಬಿಡಲ್ಲ. ಅವರು ಆಚೆ ಒಳಗಡೆ ಬಿಡದೆ ಆದ್ಮೇಲೆ ಏನ್ ಮಾಡ್ತಾರೆ ಕನಕದಾಸರು, ಆ ದೇವಸ್ಥಾನ ಶ್ರೀಕೃಷ್ಣ ದೇವಸ್ಥಾನ ಪೂರ್ವಾಭಿಮುಖವಾಗಿರೋದು, ಬಾಗಿಲಿರೋದು ಪೂರ್ವ ದಿಕ್ಕಿನಲ್ಲಿ. ಕನಕದಾಸರು ಬಿಡದೆ ಹೋದಾಗ ಹಿಂದ್ಗಡೆ ಬರ್ತಾರೆ, ದೇವಸ್ಥಾನದ ಹಿಂದ್ಗಡೆ ಬರ್ತಾರೆ ಪಶ್ಚಿಮ ಭಾಗಕ್ಕೆ. ಪಶ್ಚಿಮ ಭಾಗದಲ್ಲಿ ಬಂದು ದೇವರನ್ನ ಪ್ರಾರ್ಥನೆ ಮಾಡ್ತಾನೆ. ಕನಕದಾಸರು ದೇವರನ್ನ ಪ್ರಾರ್ಥನೆ ಮಾಡ್ತಾನೆ. ದೇವರು ಹಿಂದ್ಗಡೆ ಬಾಗಿಲು, ನಾವು ಪೂರ್ವಾಭಿಮುಖವಾಗಿದ್ದವನು ಪಶ್ಚಿಮಭಾಗವಾಗಿ ತಿರುಗಿ ಗೋಡೆ ಒಡೆದು ಕನಕದಾಸರಿಗೆ ದರ್ಶನ ಕೊಟ್ಟ ಅಂತ ಒಂದು ಕತೆ, ಪ್ರತೀತಿ ಈ ತರ ಇದೆ. ಅಂದ್ರೆ ದೇವರನ್ನ ನೇರವಾಗಿ ಕಂಡಂತವರು ಯಾರು ಇದ್ರೆ ಅವರು ಕನಕದಾಸರು. ಕೃಷ್ಣನನ್ನ
ನೇರವಾಗಿ ಕಂಡಂಥವ್ರು ಯಾರು ಇದ್ರೆ ಅದನ್ನ ಕೆಲವು ಮಠಾಧಿಪತಿಗಳು ಅಲ್ಲಿ ಕನಕನ ಕಿಂಡಿ ಮುಚ್ಚಕ್ಕೆ ಹೊಟ್ಟುಬಿಟ್ಟಿದ್ರು, ಕನಕ ಗೋಪುರ ಮುಚ್ಚಕ್ ಮಾಡ್ಬಿಟ್ಟಿದ್ರು. ಆಮೇಲೆ ನಾವೆಲ್ಲ ಗಲಾಟೆ ಮಾಡಿದ್ಮೇಲೆ ಉಳ್ಕೊಂಡು ಹೋಗಲ್ಲ. ಕನಕನ ಈಗಲೂ ಕೂಡ ಕನಕನ ಕಿಂಡಿ ಅಂತಲೇ ಕರೆಯೋದು ಅದನ್ನ, ಕನಕನ ಕಿಂಡಿ. ನೋಡಿದ್ದೀರಾ ಹೋಗಿ? ಇಲ್ಲ ಏನಪ್ಪ ನೋಡಿದ್ದೀರಾ? ಕನಕನ ಕಿಂಡಿ ಸೊ ಕನಕದಾಸರು ಯಾವತ್ತೂ ಕೂಡ ಜಾತಿ ಮಾಡಲಿಲ್ಲ. ಆದರೆ ಅವರು ಕುರುಬ ಜಾತಿನಲ್ಲಿ ಹುಟ್ಟದ್ರಿಂದ ಬಹಳ ಅಪಮಾನಗಳನ್ನ ಅವಮಾನಗಳನ್ನ ಸಹಿಸ್ಕೋಬೇಕಾದಂತ. ಹೆಜ್ಜೆ ಹೆಜ್ಜೆಗೂ ವ್ಯಾಸರಾಯರ ಹತ್ರ ಇದ್ದಾಗ ನೀನು ಕುರುಬ, ನೀನು ಕುರುಬ. ಕನಕ ವ್ಯಾಸರಾಯರೇ ಒಂದ್ಸಾರಿ ಏನಂತ ಹೇಳ್ಬಿಡ್ತಾರೆ ಅಂತಂದ್ರೆ, ನನಗೆ ಮಂತ್ರ ಹೇಳ್ಕೊಡಿ ಗುರುಗಳೇ ಅಂತ ಹೋಗ್ತಾರೆ. ಗೊತ್ತಾ ನಿಮಗೆ ಅದು? ವ್ಯಾಸರಾಯರ ಆಸ್ಥಾನಕ್ಕೆ ನನಗೆ ಮಂತ್ರ ಕಲಿಸ್ಕೊಡಿ ಅಂತ ಹೋಗ್ತಾರೆ. ಆಗ ನೀನು ಯಾರಪ್ಪ ಅಂತ ಕೇಳ್ತಾರೆ. ನಾನು ಇಂಥ ಕುರುಬರ ಜಾತಿಗೆ ಸೇರಿದವನು, ನನ್ನ ಹೆಸರು ಕನಕದಾಸ, ಕನಕ ಅಂತ ಕರೀತಾರೆ. ಮೊದಲು ತಿಮ್ಮಪ್ಪ ಅಂತ ಕರೀತಿದ್ರು, ಆಮೇಲೆ ಕನಕ ಅಂತ ಕರೀತಿದ್ರು, ಆಮೇಲೆ ಈಗ ಕನಕ ಅಂತ ಕರೀತಾರೆ. ನಿಮ್ಮ ಹತ್ರ ನಾನು ಶಿಷ್ಯವೃತ್ತಿಯನ್ನು ಬಯಸಿ ಬಂದಿದ್ದೀನಿ, ನನಗೆಲ್ಲ ಕಲಿಸ್ಕೊಡಿ, ಮಂತ್ರ ಎಲ್ಲ ಕಲಿಸ್ಕೊಡಿ ಅಂತ. ಆಗ ವ್ಯಾಸರಾಯರು ಏನು ಹೇಳ್ತಾರೆ ಗೊತ್ತಾ? ನೀನು ಕುರುಬ, ನಿನಗೆ ಕೋಣನ ಮಂತ್ರವೇ ಲೇಸು ಅಂತ ಹೇಳ್ತಾರೆ. ನೀನು ಕುರುಬ, ನಿನಗೆ ಕೋಣನ ಮಂತ್ರವೇ ಲೇಸು, ಕೋಣನ ಮಂತ್ರವೇ ಲೇಸು. ಆಗ ಕನಕದಾಸರು ಕೋಣ 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 ಅಂತೇಳಿ ಮಂತ್ರ ಹೇಳಕ್ ಶುರು ಮಾಡ್ಬಿಡ್ತಾರೆ. ಆಗ ಕೋಣ ಬಂದ್ಬಿಡ್ತದೆ. ಒಂದು ಬಂಡೆ ಇರ್ತದೆ. ಕನಕದಾಸರೇ ಅಲ್ಲ ಗುರುಗಳೇ, ನೀವು ಕೋಣನ ಮಂತ್ರ ಹೇಳಿ ಅಂತ ಹೇಳಿದ್ರಿ, ನಾ ಕೋಣನ ಮಂತ್ರ ಜಪಿಸ್ತೆ, ಕೋಣ ಬಂದ್ಬಿಟ್ಟದೆ, ನಿಮ್ಗೆ ಏನು ಸಹಾಯ ಮಾಡ್ಬೇಕು ಹೇಳಿ, ಕೋಣಿನಿಂದ ಏನಾಗಬೇಕು ಅಂತ. ಆಗ ನೋಡಪ್ಪ, ಆ ಬಂಡೆನ ಸ್ವಲ್ಪ ಪಕ್ಕಕ್ಕೆ ಸರಿಸ್ಬಿಡು ಅಂತ ಹೇಳ್ತಾರೆ. ಯಾಕಂದ್ರೆ ವ್ಯಾಸ ಸಮುದ್ರ ಅಂತ ಕರೀತಾರೆ. ಸಮುದ್ರ ಕಟ್ತಾ ಇರ್ತಾರೆ, ಅಲ್ಲ ಒಂದು ಕೆರೆ ಕಟ್ತಾ ಇರ್ತಾರೆ. ಆಗ ಆ ಬಂಡಿನ ಪಕ್ಕಕ್ಕೆ ಸರಿಸ್ತಕ್ಕಂಥ ಕೆಲಸ ಆಗ್ತದೆ. ಇವೆಲ್ಲ ಕಥೆಗಳು, ಇವೆಲ್ಲ ನಡೆದಿದ್ದಾವ ಇರೋ ಗೊತ್ತಿಲ್ಲ, ಬಟ್ ಇವೆಲ್ಲವೂ ಕೂಡ ಪ್ರತೀತಿಗಳು. ಕನಕದಾಸರ ಜೀವನ ನೋಡಿದಾಗ ಕನಕದಾಸರು ಕೊನೆಯಲ್ಲಿ ಒಂದೇ ಒಂದು ಹೇಳ್ಬಿಟ್ಟು, ರಾಮಧಾನ್ಯ ಚರಿತೆ, ರಾಮಧಾನ್ಯ ಚರಿತೆ. ರಾಮಧಾನ್ಯ ಅಂದ್ರೆ ಯಾರು? ಯಾವುದು? ರಾಗಿಗೆ ರಾಮಧಾನ್ಯ ಅಂತ ಕರೀತಾರೆ. ರಾಗಿ ರಾಮಧಾನ್ಯ ಅಂತ ಕರೀತಾರೆ. ಒಂದ್ಸಾರಿ ಕತೆ ಹೆಂಗಿದೆಯಪ್ಪ ಅಂತಂದ್ರೆ, ಅಕ್ಕಿ ಮತ್ತೆ ರಾಗಿ, ಅಕ್ಕಿ ಪರವಾಗಿರೋರು ಅಕ್ಕಿನೇ ಶ್ರೇಷ್ಠ ಅಂತ ಹೇಳ್ತಾರೆ, ರಾಗಿ ಪರವಾಗಿರೋರು ರಾಗಿನೇ ಶ್ರೇಷ್ಠ ಅಂತ ಹೇಳ್ತಾರೆ. ಇವರಿಬ್ರು ವ್ಯಾಜ್ಯ ಇದೆಯಲ್ಲ, ಶ್ರೀರಾಮನ ಹತ್ರಕ್ಕೆ ಹೋಗ್ತದೆ. ಆ ಶ್ರೀರಾಮನ ಹತ್ರಕ್ಕೆ ಹೋದಾಗ ಯಾವುದು ಶ್ರೇಷ್ಠ ಹೇಳಿ ಅಂತ ಶ್ರೀರಾಮನಿಗೆ ಕೇಳ್ತಾರೆ. ಶ್ರೀರಾಮ, ನನಗೆ ಸ್ವಲ್ಪ ದಿನ ಟೈಮ್ ಕೊಡಿ, ತಕ್ಷಣ ಜಡ್ಜ್ಮೆಂಟ್ ಕೊಡೋಕ್ಕಾಗಲ್ಲ. ಒಂದು ಇದರಲ್ಲಿ ಎಂತಿದು ಗುಳಿ ಅಂತ ನಮ್ಮ ಕಡೆ ಕರಿತೀವಿ. ಒಂದು ಗುಳಿನಲ್ಲಿ ರಾಗಿ ಹಾಕ್ಬಿಡ್ತಾರೆ, ಇನ್ನೊಂದು ಗುಳಿನಲ್ಲಿ ಭತ್ತ ಹಾಕ್ಬಿಡ್ತಾರೆ. 6 ತಿಂಗಳ ಮೇಲೆ ಬರ್ರಿ, ನಿಮಗೆ ಜಡ್ಜ್ಮೆಂಟ್ ಹೇಳ್ತೀನಿ ಅಂತ ಹೇಳ್ತಾರೆ. ಆಮೇಲೆ 6 ತಿಂಗಳ ಮೇಲೆ ಬರ್ತಾರೆ ಎರಡೂ ಕಡೆಯವರು. ಈ ಅಗೆ ತೆಗಿರಿ ಅಂತ ಹೇಳ್ತಾರೆ. ಅಗೆ ಅಂತ ಗುಳಿ ಅಂತ ನಾವು ಕರಿತೀವಿ, ಅಗೆ ಅಂತ ಕರೀತಾರೆ ಕೆಲವು ಕಡೆ. ಈ ಅಗೆ ತೆಗಿರಿ ಅಂತ ಹೇಳ್ತಾರೆ.
ಭತ್ತ ಎಲ್ಲ ಮುಗ್ಲಾಗ್ಬಿಟ್ಟಿರ್ತದೆ, ರಾಗಿ ಘಮ ಘಮ ಅಂತ ಇರ್ತದೆ. ಈಗ ಯಾವ್ದು ಶ್ರೇಷ್ಠ ಹೇಳಿ ನೋಡೋಣ. ಬಡವರು ಉಪಯೋಗಿಸ್ತಕ್ಕಂಥ ರಾಗಿ, ಶ್ರೀಮಂತರು ಉಪಯೋಗಿಸ್ತಕ್ಕಂಥದ್ದು ಅಕ್ಕಿ. ಅದರಿಂದ ರಾಗಿ ಇದೆಯಲ್ಲ, ಅದು ಸತ್ವ ಇರ್ತಕ್ಕಂಥ ಆಹಾರ, ಬಡವರು ಉಪಯೋಗಿಸ್ತಕ್ಕಂಥ ಆಹಾರ. ಬಡವರು ಉಪಯೋಗಿಸ್ತಾ ಇದ್ದಾರೆ ಅಂತೇಳಿ ಅದು ಕಳಪೆ ಅಲ್ಲ. ಶ್ರೀಮಂತರು ಉಪಯೋಗಿಸ್ತಾರೆ ಅಕ್ಕಿ ಅಂತೇಳಿ ಅದು ಮೇಲಲ್ಲ. ಈಗ ನಾನು ಅಕ್ಕಿ ಕೊಡೋದು ಯಾಕೆ ಗೊತ್ತಾ ಮಾಡಿದ್ದು? ಅಕ್ಕಿ ಕೊಡಕ್ಕೆ ಮಾಡೋದೇನು ಗೊತ್ತಾ? ನಾನು ನಮ್ಮ ಊರಿನಲ್ಲಿ ನೋಡ್ತಾ ಇದ್ದೆ, ನಮ್ಮ ಮನೇಲಿ ಒಂದೊಂದು ದಿನ ಅನ್ನ ಮಾಡೋರು, ಪ್ರತಿದಿನ ಮಾಡ್ತಿರ್ಲಿಲ್ಲ, ಒಂದೊಂದು ದಿನ ಮಾಡೋರು. ಯಾಕಂದ್ರೆ ನಮ್ಮ ಹತ್ರ ನೀರಾವರಿ ಜಮೀನಿತ್ತು. ಪಾಪ ನಮ್ಮ ಪಕ್ಕದ ಮನೆಯವರು ಅವ್ರ ಮಕ್ಕಳಿಗೆ ಕಾಯಿಲೆ ಬಂದ್ರೆ, ಬೇದಿ ಆದ್ರೆ, ಇನ್ನೇನೋ ಬಂದ್ರೆ ಅನ್ನ ಈಸ್ಕೊಳಕ್ ಬರೋರು. ನಾನು ಹುಡುಗನಾಗಿದ್ದಾಗ ನೋಡ್ತಾ ಇದ್ದೆ. ಅನ್ನ ಈಸ್ಕೊಳಕ್ಕೆ ಅದು ಏನು ನಮ್ಮವ್ವ ಗೊಣೆ ಕಣ್ಣು ಕೊಡಳು ಒಂದು ತುತ್ತು ಅನ್ನನ. ನಿಜಾಮ, ನಾವೆಲ್ಲ ಅನ್ನ ಉಣ್ತಿದ್ದದ್ದು ಯಾವಾಗಲ ರಾಮ, ನಮ್ಮೂರು ಹುಡುಗವ, ನಮ್ಮೂರವನು. ಅನ್ನ ಉಣ್ತಿದ್ದದು ಹಬ್ಬಗಳಲ್ಲಿ ಮಾತ್ರ, ನೆಂಟರುಗಳು ಬಂದಾಗ ಮಾತ್ರ ಹಬ್ಬ ಅನ್ನ ಉಣ್ತಿದ್ದದು. ಇಲ್ಲದೆ ಹೋದ್ರೆ ದಿನ ಜೋಳದ ಮುದ್ದೆ ಅಥವಾ ರಾಗಿ ಮುದ್ದೆ. ನಾನು ಅದಕ್ಕೆ ಎಲ್ಲರೂ ಅನ್ನ ಉಣ್ಲೇಬೇಕು ಅಂತೇಳಿ, ಬಡವರು 2 ಹೊತ್ತು ಅನ್ನ ಉಣ್ಲೇಬೇಕು ಅಂತೇಳಿ 5 kg ಅಕ್ಕಿಯನ್ನ ಫ್ರೀಯಾಗಿ ಕೊಟ್ಟರು. ಗೊತ್ತಾಯ್ತಾ? ಇದು ಅನುಭವ.